ಇದು ಸ್ಯಾಟರ್ಡೇ ಲಾಗ್. ಮಾರ್ನಿಂಗ್ ತುಳಸಿ ಜೀರಿಗೆಯಿಂದ ಒಂದು ಡಿಟಾಕ್ಸ್ನ ಮಾಡಿಕೊಂಡು ಟಿಫನ್ಗೆ ಅಂತೇಳಿ ವಾಂಗಿಬಾತ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಒಗ್ಗರಣೆ ಕೊಟ್ಕೊಂಡು ಈರುಳ್ಳಿ, ಟೊಮೊಟೊ, ಉಪ್ಪು, ಖಾರ ಪುಡಿ, ಬದನೆಕಾಯಿ ಹಾಕಿ ಹಾಗೆ ವಾಂಗಿಬಾತ್ ಪೌಡರ್ ಹಾಕಿ ಕೊತ್ತಂಬರಿ ಹಾಕಿ ವಾಂಗಿಬಾತ್ನ ಪ್ರಿಪೇರ್ ಮಾಡಿದೆ. ಅಷ್ಟರಲ್ಲಿ ಪಾಪುಗೆ ಸರಿ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಬಂದರು ಅಂತ ಸರಿನ ಪಾಪುನ ಅವ್ರಿಗೆ ಕೊಟ್ಟು ಪಾಪುಗೆ ಊಟ ಮಾಡಿಸಿ ಅಂತ ಕೊಟ್ಟು ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟೆ. ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಲ್ಲಿ ಹೇಳಿದಾಗೆ ನಾನು ಇವತ್ತು ನಮ್ಮ ಊರಲ್ಲಿ ದೇವ್ರನ್ನ ಕರೆಸ್ತಾ ಇದ್ದಾರೆ, ಅಂದರೆ ತಿಪ್ಪೇನಹಳ್ಳಿಯಲ್ಲಿರೋ ಆಂಜನೇಯ ದೇವ್ರನ್ನ ಕರೆಸ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗಬೇಕಿತ್ತು ಅಂತ ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನಾನು ನಮ್ಮ ಅತ್ತೆ ನನ್ನ ಮಗಳು ಹೋಗೋಣ ಅಂತ ಹೇಳಿ ಹೊರಟ್ವಿ. ನಾನು ಪ್ರತಿ ಶನಿವಾರ ನಮ್ಮೂರಲ್ಲಿರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಇಲ್ಲಿ ಹೇಗಿರೋ ಆಂಜನೇಯನೇ ಕರೆಸ್ತಾ ಇದ್ರಲ್ಲ, ಇಲ್ಲೇ ಹೋಗೋಣ ಅಂತೇಳಿ ನಾನು ನಮ್ಮ ಅತ್ತೆ ಹೋದ್ವಿ. ಅಮ್ಮ ಎಲ್ಲ ಅಲ್ಲೇ ಇದ್ದರು. ಇವರು ಶ್ರೀನಿವಾಸ ಭಜನಾ ಮಂಡಳಿ ಅಂತ 20 ವರ್ಷದಿಂದ ನಡೆಸ್ತಿದ್ದಾರೆ. ಅದರಲ್ಲಿ ಅಮ್ಮನೂ ಕೂಡ ಭಾಗವಹಿಸ್ತಾರೆ. ಯಾವುದೇ ದೇವ್ರ ಕಾರ್ಯ ಇದ್ರೂ ಹೋಗಿ ಭಜನೆ ಮಾಡ್ತಾರೆ. ಅದೆಲ್ಲ ಕೇಳಿಕೊಂಡು ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾನು ಪಾಪು ಎಲ್ಲ ಅಮ್ಮ ಎಲ್ಲ ನೀಟಾಗಿ ದರ್ಶನ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ತೀರ್ಥ ಹಾಕಿ ಅಂದರೆ ನನ್ನ ಮಗಳಿಗೆ ಪುರೋಹಿತರು ಪೂರ್ತಿ ತೀರ್ಥ ನನಗೆ ಹಾಕ್ಬಿಟ್ರು. ಸೊ ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋದ್ವಿ. ತುಂಬಾ ಕ್ರೌಡ್ ಇತ್ತು. ಬಟ್ ದೇವ್ರ ಊಟನ ಮಿಸ್ ಮಾಡಬಾರ್ದು ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬಾ ರುಚಿಯಾಗಿತ್ತು. ಆ ಮುದ್ದೆ, ಸಾಂಬಾರು, ಸೊ ಎಲ್ಲ ಪ್ರತಿಯೊಂದು ವೆರೈಟಿ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಸೊ ಮುಗಿಸ್ಕೊಂಡು ಬರ್ತಾ ಹಾಗೆ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮಗೋಸ್ಕರ ನಮ್ಮ ಚಿನ್ನಿ ಕಾಯ್ತಾ ಇದ್ಲು. ಈಗಿನ ಕಾಲದಲ್ಲಿ ನಮ್ಮ ಮನುಷ್ಯರು ನಮಗೋಸ್ಕರ ಕಾಯಲ್ಲ ಅಂತಾರಲ್ಲಿ ಈ ಮೂಗು ಪ್ರಾಣಿಗಳು ನಮಗೆ ಕಾಯೋದು ನೋಡಿ ಎಷ್ಟು ಖುಷಿ ಆಗುತ್ತಲ್ವ. ಸೊ ಅದಾದ್ಮೇಲೆ ನನ್ನ ಮಗಳಿಗೆ ಊಟ ಮಾಡ್ಸೋಣ ಅಂತ ಹೇಳಿ ನಾರ್ಮಲ್ ರೈಸ್ಗೆ ಸ್ವಲ್ಪ ಸಾಂಬಾರು ಹಾಕಿ ಬಿಸಿ ನೀರಿಗೆ ಸ್ವಲ್ಪ ಅದನ್ನೇ ಸ್ಮ್ಯಾಶ್ ಮಾಡಿ ಕುದಿಸಿ ಸ್ವಲ್ಪ ತುಪ್ಪ ಹಾಕಿ ತಿನ್ಸಿದ್ರೆ ತಿಂತಾಳೆ. ನಾರ್ಮಲಾಗಿ ಸ್ಮ್ಯಾಶ್ ಮಾಡಿದ್ರೆ ಸ್ವಲ್ಪ ರೈಸ್ ಎಲ್ಲ ಗಟ್ಟಿ ಆಗುತ್ತಲ್ಲ, ಹಂಗೆ ಮಾಡಿದ್ರೆ ತಿನ್ನಲ್ಲ ಅವಳು. ಸೊ ಅದಕ್ಕೆ ಆ ಥರ ಮಾಡಿ ತಿನ್ನಿಸ್ತೀವಿ, ತಿಂತಾಳೆ. ಆವಾಗ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸಲ. ಅದಾದಮೇಲೆ ಅವಳೆ ಮೂತಿ ಎಲ್ಲ ಒರೆಸ್ಕೊತಾ ಇದ್ದಾಳೆ ಊಟ ಎಲ್ಲ ಮಾಡಿದ್ಮೇಲೆ. ಅಮ್ಮ ಅಷ್ಟರಲ್ಲಿ ಟೀ ಮಾಡಿಕೊಟ್ರು. ಟೀ ಕುಡಿದು ಹಾಗೆ ಅಮ್ಮ ಪಾಟಲ್ಲೆಲ್ಲ ಏನು ಗಿಡಗಳು ಹಾಕಿದ್ದೀನಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರು. ಸೊ ಅದಕ್ಕೆ ಅದನ್ನೆಲ್ಲ ನೋಡೋದಕ್ಕೆ ಅಂತ ಹೋದಾಗ ಈ ಚೈಲ್ಡ್ಹುಡ್ ಫ್ರೂಟ್ಸ್ ನಿಮಗೂ ನೆನಪಿರ್ಬೋದು, ನನಗಂತೂ ತುಂಬಾ ಇಷ್ಟ. ಸೊ ಅದನ್ನೆಲ್ಲ ಕಿತ್ಕೊತಾ ಇದ್ದೆ ನಾನು ತಿನ್ನೋದಕ್ಕೆ. ಬಟ್ ನನಗಿಂತ ಮುಂಚೆ ನಮ್ಮ ಚಿನ್ನಿ ಇದಕ್ಕೋಸ್ಕರ ತುಂಬಾ ಕಾಯ್ತಾ ಇದ್ಲು. ಅವಳಿಗೆ ಈ ಥರ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಗಾಣಿಕೆ ಹಣ್ಣೆಲ್ಲ ಇಷ್ಟ ಅವಳಿಗೆ. ಸೊ ಅದಕ್ಕೆ ಅವಳು ಫಸ್ಟ್ ಅವಳಿಗೆ ಕೊಟ್ಟು ಆಮೇಲೆ ನಾನು ಕೂಡ ತಿಂದು ನನ್ನ ಮಗಳೂ ಕೂಡ ತುಂಬ ಇಷ್ಟಪಟ್ಟು ತಿಂದಳು. ಒಂದೇ ಒಂದು ಕೊಟ್ಟಿದ್ದಕ್ಕೆ ಅವಳು ಇನ್ನೂ ಬೇಕು ಬೇಕು ಅಂತ ಎತ್ಕೊಂಡು ತಿಂತಾ ಇದ್ದಾಳೆ ನೋಡಿ ಎಷ್ಟು ಇಷ್ಟಪಟ್ಟು. ಸೊ ಹಾಗೆ ಅಮ್ಮ ನಾರ್ಮಲ್ ಪಾಟಲ್ಲಿ ಹಾಕಿರೋ ಗಿಡಗಳಿಗಿಂತ ನಾರ್ಮಲ್ ವೇಸ್ಟ್ ಡ್ರಮ್ಮು 25 ಲೀಟ್ರ್ ಕ್ಯಾನ್ ಬರುತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಬೇಷನ್ನು ಕೂಡ ಬಿಟ್ಟಿಲ್ಲ ಅವರು ಬಕೆಟೆಲ್ಲ. ಸೊ ಅದ್ರಲ್ಲಿ ಹಾಕಿರೋ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ವಿಲೇದೆಲ್ಲ ಕೂಡ ಹಾಕಿದ್ದಾರೆ ನೋಡಿ. ಇದಕ್ಕಿಂತ ನಾರ್ಮಲ್ ಪಾಟ್ಗಿಂತ ಇದರಲ್ಲಿ ಚೆನ್ನಾಗಿ ಬಂದಿದೆ. ಹಾಗೆ ಪೈನಾಪಲ್ ಕೂಡ ಹಾಕಿದ್ದಾರೆ. ಹೇಗೆ ಬರುತ್ತೆ ಅಂತ ನೋಡ್ಬೋದು ನಾವು. ಇನ್ನೂ ನನಗೂ ಗೊತ್ತಿಲ್ಲ, ನೋಡಬೇಕು. ಸೊ ನೆಕ್ಸ್ಟ್ ವಿಡಿಯೋಲಿ ಅದನ್ನು ನಾನು ಪೋಸ್ಟ್ ಮಾಡ್ತೀನಿ. ಇದೆಲ್ಲ ಆದಮೇಲೆ ಅಮ್ಮ ಗೆಣಸು ಬೇಯಿಸಿದ್ರು, ಮರಗೆಣಸು ಮತ್ತು ಅದ್ರ ನೀರನ್ನ ಕೂಡ ಕೊಟ್ಟರು, ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳಿ. ಇದಾಗಿತ್ತು ನನ್ನ ಇವತ್ತಿನ ಪುಟ್ಟ ವ್ಲಾಗ್. ಇಷ್ಟ ಆದರೆ ನಾನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.